ಕ್ಯಾಟ್ರಿಂಗ್ಗಳಲ್ಲಿ ಬಿಸಿಬೇಳೆಬಾತ್ ತುಂಬ ಚೆನ್ನಾಗಿದೆ ಅಂತ ತಿನ್ಕೊತೀರಾ, ಬಟ್ ಮನೆಗೆ ಬಂದು ಮಾಡಿದರೆ ಅದೇ ಟೇಸ್ಟ್ ಬರಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ. ಎಕ್ಸಾಕ್ಟ್ ಸೇಮ್ ಟೇಸ್ಟ್ ಬರುವಂತಹ ಬಿಸಿಬೇಳೆಬಾತ್ ಪೌಡರ್ ಮತ್ತು ಬಿಸಿಬೇಳೆಬಾತ್ ಹೆಂಗೆ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ 1 ಗ್ಲಾಸು ತೊಗರಿಬೇಳೆ ತೊಗೊಂಡು ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ನಮ್ಗೆ ಏನೇನು ತರಕಾರಿಗಳು ಬೇಕು ಆ ತರಕಾರಿಗಳನ್ನ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಮತ್ತು ಬಟಾಣಿನ ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗೋ ವೆಜಿಟೇಬಲ್ಸ್ನ ಹಾಕ್ಕೋಬೋದು, ಬಟ್ ಇದೇ ಕಾಮನ್ ಆಗಿ ಎಲ್ಲರೂ ಹಾಕ್ಕೋತಾ ಇರ್ತಾರೆ. ಒಣಗಿರೋ ಬಟಾಣಿನ ರಾತ್ರಿನೇ ನೆನೆಸಿಟ್ಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ. ತರಕಾರಿ ಎಲ್ಲನೂ ಹಾಕಿ ಅದರ ಜೊತೆಗೆ ಸಾಕಾಗುವಷ್ಟು ನೀರು ಹಾಕ್ಕೊಳ್ಳಿ. ನಾವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊತೀವಿ ಅಲ್ವಾ, ಅದೇ ರೀತಿ ಇಲ್ಲಿ 1 ಗ್ಲಾಸ್ ಅಕ್ಕಿ ಮತ್ತು 1 ಗ್ಲಾಸ್ ತೊಗರಿಬೇಳೆ ಹಾಕ್ಕೊಂಡಿದ್ದೀವಲ್ವ, ಸೊ 2 ಗ್ಲಾಸ್, ಅದಕ್ಕೆ ನಾನು ಇವಾಗ 5 ಗ್ಲಾಸ್ ಹಾಕ್ಕೋತಾ ಇದ್ದೀನಿ. 1 ಗ್ಲಾಸ್ ಹೆಚ್ಚಿಗೆ ಹಾಕ್ಕೋಬೇಕು, ಯಾಕಂದರೆ ಅದು ಸಾಫ್ಟ್ ಆಗಬೇಕು, ಅನ್ನಕ್ಕಿಂತ ಚೆನ್ನಾಗಿ ಸಾಫ್ಟ್ ಆಗಿರಬೇಕು. ನಾನಿಲ್ಲಿ 1 ಸ್ಪೂನ್ ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದರ ಜೊತೆಗೇ ಟೊಮ್ಯಾಟೊನ ಹೆಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆನೂ ಹಾಕ್ಕೋಬೋದು, ತುಪ್ಪ ಇಷ್ಟಪಡ್ತಾ ಇರೋರು. ಇದನ್ನ 2 ವಿಸಿಲ್ ಇಟ್ಕೊತಾ ಇದ್ದೀನಿ. ಇವಾಗ ಬಿಸಿಬೇಳೆಬಾತ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಲ್ಲಿ ಅರ್ಧ ಸ್ಪೂನ್ ಮೆಂತ್ಯ, 1 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇ 1 ಸ್ಪೂನ್ ಜೀರಿಗೆನೂ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರಬೇಕಾದ್ರೆ ನಾನಿಲ್ಲಿ ಒಂದು 4ರಿಂದ 5 ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು 1 ಕಪ್ಪಷ್ಟು ಧನಿಯಾ, 2 ಇಂಚಷ್ಟು ಚಕ್ಕೆ, 4 ಏಲಕ್ಕಿ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್, 3 ಲವಂಗ ಹಾಕ್ಕೊಂಡು ಅದ್ರ ಜೊತೆಗೇ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ, ಆವಾಗ ಪುಡಿ ಮಾಡ್ಕೋಬೇಕಾದ್ರೆ ಈಸಿಯಾಗಿ ಪೌಡರ್ ಆಗುತ್ತೆ. ಇದೆಲ್ಲ ರೋಸ್ಟ್ ಆದಮೇಲೆ ಒಂದು ಸೈಡಿಗೆ ಎತ್ತಿಟ್ಕೊಂಡು ಒಂದು ಸ್ವಲ್ಪ ಆರಿದ ಮೇಲೆ ಪೌಡರ್ ಮಾಡ್ಕೊಂಡು ಬರೋಣ. ಇವಾಗ ಬಿಸಿಬೇಳೆಬಾತ್ ಪೌಡರ್ ರೆಡಿ. ಒಗ್ಗರಣೆಗೆ ಒಂದು ಪ್ಯಾನಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ 1/4 ಸ್ಪೂನಷ್ಟು ಇಂಗು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ಅರಿಶಿಣದ ಪುಡಿ 1/4 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಮಾಡಿಟ್ಕೊಂಡಿರೋ ಬಿಸಿಬೇಳೆಬಾತ್ ಪೌಡರ್ನ 2 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ಒಂದು ಅರ್ಧ ಸ್ಪೂನ್ ಖಾರದ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ. ಇವಾಗ ಪಕ್ಕದಲ್ಲಿ ಕುಕ್ಕರ್ನ ತೆಗೆದು ನೋಡಿದ್ರೆ ಅನ್ನ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಜಾಸ್ತಿ ನೀರು ಆಗದೆ ಪೂರ್ತಿ ಅನ್ನ ಆಗದೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಕುಕ್ ಆಗಿದೆ ರೈಸ್ ಮತ್ತು ತರಕಾರಿಗಳೆಲ್ಲ. ಇವಾಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಿಮ್ಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ಕುದಿಸಿ. ನನಗಿಲ್ಲಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆಲ್ರೆಡಿ ಇದೆ, ಅದಕ್ಕೆ ನಾನಿವಾಗ ಹುರಿದಿಟ್ಕೊಂಡಿರೋ ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಅದೇ ಪರ್ಫೆಕ್ಟ್ ಹೋಟೆಲ್ ಸ್ಟೈಲ್ ಅಥವಾ ಕೇಟ್ರಿಂಗ್ ಸ್ಟೈಲ್ ಬರೋದಕ್ಕೆ. ನೋಡಿದ್ರಲ್ವ ಎಷ್ಟು ರುಚಿಯಾಗಿ ಸಿಂಪಲ್ ಆಗಿ ಸೇಮ್ ಆ ಹೋಟೆಲ್ ಸ್ಟೈಲು ಬಾಯಲ್ಲಿಟ್ಟರೆ ಕರಗುವಂತಹ ಬಿಸಿಬೇಳೆಬಾತ್ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಇನ್ಮೇಲೆ ನೀವು ಮನೆಯಲ್ಲೂ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಇದರ ಜೊತೆ ಸೈಡ್ ಡಿಶ್ಗೆ ಖಾರ ಬೂಂದಿ ಇದ್ದರೆ 1 ಪ್ಲೇಟ್ ತಿನ್ನೋ ಬದಲು 2 ತಿಂದು ಮುಗಿಸ್ತಾರೆ. ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.